ಕ್ವೆಶ್ಚನ್ ನಂಬರ್ 21 ನೋಡೋಣ. ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಆಫ್ ಬಯೋ ಕಂಟ್ರೋಲ್ ಏಜೆಂಟ್ಸ್. ಈ ಕ್ವೆಶ್ಚನನ್ನು ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಚಾಪ್ಟರಿಂದ ತೆಗೆದಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂದರೆ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್, ಒಂದು ಆರ್ಗ್ಯಾನಿಸಮ್ಸ್ ಇರ್ಬೋದು, ಇದು ವೈರಸ್ ಕೂಡ ಆಗಿರಬಹುದು. ಈ ಆರ್ಗ್ಯಾನಿಸಮ್ಸ್ಗಳನ್ನು ಏನು ಮಾಡ್ತಾರೆ ಅಂದರೆ ಕ್ರಾಪ್ ಪ್ಲಾಂಟೇಷನ್ಗಳಲ್ಲಿ ಬಿಡ್ತಾರೆ. ಇದು ಟಾರ್ಗೆಟ್ ಸ್ಪೆಸಿಫಿಕ್ ಪೆಸ್ಟ್ಗಳನ್ನು ಮಾತ್ರ ಇದು ಕಿಲ್ ಮಾಡುತ್ತೆ. ಅಂದರೆ ಬಯೋ ಕಂಟ್ರೋಲ್ ಏಜೆಂಟ್ಸ್ ಆರ್ ಟಾರ್ಗೆಟ್ ಸ್ಪೆಸಿಫಿಕ್. ಯಾವ ಪೆಸ್ಟ್ ಮೇಲೆ ನೀವು ಟಾರ್ಗೆಟ್ ಮಾಡಿದ್ರು ಅದನ್ನು ಮಾತ್ರ ಕೊಲ್ಲುತ್ತೆ. ಯಾವುದೇ ಕಾರಣಕ್ಕೂ ನಾನ್ ಟಾರ್ಗೆಟೆಡ್ ಆ್ಯನಿಮಲ್ಸ್ ಅನ್ನೋದು ಕೊಲ್ಲಲ್ಲ. ಅಂದರೆ ನಾನ್ ಟಾರ್ಗೆಟೆಡ್ ಆ್ಯನಿಮಲ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಆ ಕ್ರಾಪ್ ಪ್ಲಾಂಟೇಷನಲ್ಲಿ ರ್ಯಾಬಿಟ್ಸ್ ಇರಬಹುದು, ಅದನ್ನು ಕೊಲ್ಲಲ್ಲ. ಅಥವಾ ಆ ಪರ್ಟಿಕ್ಯುಲರ್ ಪ್ಲಾಂಟೇಷನಲ್ಲಿ ಯಾವುದೇ ರೀತಿಯಾದಂಥ ಆರ್ಗನಿಸಮ್ಸ್ ಇರ್ಬೋದು, ಅದನ್ನು ಅದಕ್ಕೆ ಹಾನಿ ಮಾಡಲ್ಲ. ಈವನ್ ಕ್ರಾಪ್ ಪ್ಲಾಂಟ್ಸಿಗೂ ಕೂಡ ಹಾನಿ ಮಾಡಲ್ಲ. ಸೊ ಇದು ಟಾರ್ಗೆಟ್ ಸ್ಪೆಸಿಫಿಕ್ ಆಗಿರುತ್ತೆ. ಆಪ್ಷನ್ ಎ ತಗೊಂಡ್ರೆ ದೇ ಹೆಲ್ಪ್ ಟು ಇನ್ಕ್ರೀಸ್ ದ ಯೂಸ್ ಆಫ್ ಸಿಂಥೆಟಿಕ್ ಪೆಸ್ಟಿಸೈಡ್ಸ್. ಅರ್ಥ ಮಾಡ್ಕೊಳ್ಳಿ, ಬಯೋ ಕಂಟ್ರೋಲ್ ಏಜೆಂಟ್ಸ್ ಅಂದರೆ ನ್ಯಾಚುರಲ್ ಪೆಸ್ಟಿಸೈಡ್ಸ್. ಇದು ಯಾವುದೇ ಕಾರಣಕ್ಕೂ ನಮಗೆ ಒಂದು ಕೆಮಿಕಲ್ ಪೆಸ್ಟಿಸೈಡ್ಸ್ನ ಯೂಸ್ ಮಾಡುವಂಥ ಅಗತ್ಯತೆಯನ್ನು ಅದು ಕಡಿಮೆ ಮಾಡಿಬಿಡ್ತದೆ. ಸೊ ದೇ ಹೆಲ್ಪ್ ಟು ಇನ್ಕ್ರೀಸ್ ದ ಯೂಸ್ ಅಂತ ಕೊಟ್ಟಿದ್ದಾರೆ. ದೇ ಹೆಲ್ಪ್ ಟು ರೆಡ್ಯೂಸ್ ದಿ ಯೂಸ್ ಆಫ್ ಸಿಂಥೆಟಿಕ್ ಪೆಸ್ಟಿಸೈಡ್ಸ್ ಆಗಬೇಕಿತ್ತು. ಸೊ ಆಪ್ಷನ್ ಎ ಈಸ್ ಇನ್ಕರೆಕ್ಟ್. ಬಿಗೆ ಹೋಗೋದಾದರೆ ದೇ ಡು ನಾಟ್ ಎಫೆಕ್ಟ್ ನಾನ್ ಟಾರ್ಗೆಟ್ ಪೆಸ್ಟ್, ಹೌದು. ದೇ ಡು ನಾಟ್ ಶೋ ಎನಿ ನೆಗೆಟಿವ್ ಇಂಪ್ಯಾಕ್ಟ್ ಆನ್ ಕ್ರಾಪ್ ಪ್ಲಾಂಟ್ಸ್, ಇದು ಕೂಡ ಹೌದು. ದೇ ಆರ್ ಸಿಗ್ನಿಫಿಕೆಂಟ್ ಇನ್ ಟ್ರೀಟಿಂಗ್ ಎಕೊಲಾಜಿಕಲಿ ಸೆನ್ಸಿಟಿವ್ ಏರಿಯಾ. ಅಂದರೆ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ಅಥವಾ ಕ್ರಾಪ್ ಪ್ಲಾಂಟೇಷನಲ್ಲಿ ಫುಡ್ ಚೈನ್ ಅಥವಾ ಬಯೋಡೈವರ್ಸಿಟಿ ಹೆಚ್ಚಿದ್ರೆ ಆಬ್ವಿಯಸ್ಲಿ ಇದು ಯಾವುದೇ ಕಾರಣಕ್ಕೂ ಅದನ್ನು ಕಡಿಮೆ ಮಾಡಲಿಕ್ಕೆ ಬಿಡಲ್ಲ. ಸೊ ಇಟ್ಸ್ ವೆರಿ ಗುಡ್ ಫಾರ್ ಟ್ರೀಟಿಂಗ್ ದಿ ಪೆಸ್ಟ್ ಇನ್ ಆ್ಯನ್ ಏರಿಯಾ ವೇರ್ ಇಟ್ ಈಸ್ ಎಕೊಲಾಜಿಕಲಿ ಸೆನ್ಸಿಟಿವ್ ಅಂತ ಹೇಳ್ಬೋದು. ಸೊ ಆಪ್ಷನ್ ಎ ಈಸ್ ಇನ್ಕರೆಕ್ಟ್. ಕ್ವೆಶ್ಚನ್ ನಂಬರ್ 22. ಅ ಫಾರ್ಮರ್ ಹ್ಯಾಸ್ ಅಪ್ಲೈಡ್ ಕೆಮಿಕಲ್ ಫರ್ಟಿಲೈಸರ್ಸ್ ಇನ್ ಈಸ್ ಕ್ರಾಪ್ ಫೀಲ್ಡ್ ಫಾರ್ ಮೆನಿ ಸಕ್ಸೆಸಿವ್ ಸೀಸನ್ಸ್. ಅಂದರೆ ಒಬ್ಬ ರೈತ ಅವನ ಕ್ರಾಪ್ ಪ್ಲಾಂಟೇಷನ್ಗೆ ಬಹಳಷ್ಟು ವರ್ಷಗಳಿಂದ ಕೆಮಿಕಲ್ ಫರ್ಟಿಲೈಸರ್ಸನ್ನು ಯೂಸ್ ಮಾಡ್ತಾ ಬರ್ತಿದ್ದಾನೆ. ಇನ್ ದ ನೆಕ್ಸ್ಟ್ ಸೀಸನ್ ದ ಕ್ರಾಪ್ ಗ್ರೋತ್ ವಾಸ್ ಪೂವರ್ ಆ್ಯಸ್ ಸಾಯಿಲ್ ಲಾಸ್ಟ್ ಇಟ್ಸ್ ಫರ್ಟಿಲಿಟಿ. ಅಂದರೆ ಮುಂದಿನ ವರ್ಷಗಳಲ್ಲಿ ಮಣ್ಣಿನ ಫಲವತ್ತತೆ, ಯಾಕಂದರೆ ಕೆಮಿಕಲ್ ಫರ್ಟಿಲೈಸರ್ಸನ್ನು ಕಂಟಿನ್ಯೂಸ್ ಯೂಸಿಂದ ಕಡಿಮೆ ಆಗುತ್ತಾ ಬರುತ್ತೆ. ನಾವು ಅವನಿಗೆ ಆ ರೈತನಿಗೆ ಒಂದು ಸಜೆಷನ್ ಕೊಡಬೇಕಾಗ್ತದೆ. ಸಜೆಸ್ಟ್ ದಿ ಸೂಟೇಬಲ್ ಮೈಕ್ರೋ ಆರ್ಗನಿಸಮ್ ದಟ್ ರೀಪ್ಲಿನಿಷಸ್ ದಿ ಫರ್ಟಿಲಿಟಿ ಆಫ್ ಸಾಯಿಲ್ ಇನ್ ಈಸ್ ಫೀಲ್ಡ್. ರೀಪ್ಲಿನಿಷಸ್ ಅಂದರೆ ಆ ಫರ್ಟಿಲಿಟಿ ಏನು ಲಾಸ್ಟ್ ಆಗಿರುತ್ತೆ ಅದನ್ನು ಪುನಃ ತುಂಬುವುದು, ರೀಪ್ಲಿನಿಷಸ್. ಸೊ ಇದಕ್ಕೆ ನಾನು ಡೈರೆಕ್ಟಾಗಿ ಆಪ್ಷನ್ ಗೆ ಹೋಗ್ತೀನಿ. ಯಾಕಂದರೆ ನಾಸ್ಟಾಕ್ ಅಂತ ಹೇಳುವಂಥದ್ದು ಹೆಟ್ರೋಸಿಸ್ಟನ್ನು ಹೊಂದಿರುತ್ತೆ. ಈ ಹೆಟ್ರೋಸಿಸ್ಟ್ ಮುಖಾಂತರ ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ. ಸೊ ಅಟ್ಮಾಸ್ಫಿಯರ್ ಇರುವಂಥ ನೈಟ್ರೋಜನನ್ನು ಮಣ್ಣಿಗೆ ತಂದು ಕೊಡುತ್ತೆ. ಸೊ ನಾಸ್ಟಾಕ್ ಇಸ್ ದಿ ಆನ್ಸರ್. ಸೊ ಡೈರೆಕ್ಟ್ ಕ್ವಶನ್ ಇದೆ, ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಿ. ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 23 ನೋಡೋಣ. ಇನ್ ಕ್ಲೋನಿಂಗ್ ವೆಕ್ಟರ್ಸ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಆರ್ ಹೆಲ್ಪ್ಫುಲ್ ಫಾರ್. ಈ ಕ್ವಶನನ್ನು ಸ್ಯಾಲೆಂಟ್ ಫೀಚರ್ಸ್ ಆಫ್ ಕ್ಲೋನಿಂಗ್ ವೆಕ್ಟರ್ ಕಾನ್ಸೆಪ್ಟ್ ಅಂತ ತೆಗೆದಿದ್ದಾರೆ. ಈ ಚಾಪ್ಟರ್ ಹೆಸರು ಬಯೋಟೆಕ್ನಾಲಜಿ ಆ್ಯಂಡ್ ಪ್ರಾಸೆಸಸ್. ಸೊ ಯಾವುದೇ ರೀತಿಯಾಗಿ ರೀಕಾಂಬಿನೆಂಟ್ಸನ್ನು ಸೆಲೆಕ್ಟ್ ಮಾಡಲಿಕ್ಕೆ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸು ಇರಬೇಕಾಗ್ತದೆ. ಎಲ್ಲಿ ಇರಬೇಕಂದ್ರೆ ಪ್ಲಾಸ್ಮಿಡಲ್ಲೇ ಇರಬೇಕು, ಬ್ಯಾಕ್ಟೀರಿಯಾದಲ್ಲಿ. ಸೊ ನೀವು ಈಗ ಬ್ಯಾಕ್ಟೀರಿಯಾದಲ್ಲಿ ಪ್ಲಾಸ್ಮಿಡ್ ನೋಡೋದಾದರೆ, ಪ್ಲಾಸ್ಮಿಡ್ ಅಂದರೆ ಎಕ್ಸ್ಟ್ರಾ ಕ್ರೋಮೋಸೋಮಲ್ DNA, ಒಂದು ಸರ್ಕ್ಯುಲರ್ DNA ಇರುತ್ತೆ, ಡಬಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಅದು ಬ್ಯಾಕ್ಟೀರಿಯಾದಲ್ಲಿ ಸಿಗುತ್ತೆ. ಸೊ ಪ್ಲಾಸ್ಮಿಡಲ್ಲಿ ಒಂದು 4 ಜೀನ್ಸ್ ಇರೋ ಚಾನ್ಸಸ್ ಇರುತ್ತೆ. ಒಂದು ಜೀನ್ ಅಂದರೆ ಕ್ಲೋರಾಂಫಿನಿಕಾಲ್ ಅಥವಾ ಆಂಫಿಸಿಲಿನ್, ಟೆಟ್ರಾಸೈಕ್ಲಿನ್, ಕನಾಮೈಸಿನ್ ರೆಸಿಸ್ಟೆಂಟ್ ಜೀನ್ಸ್ ಇರೋ ಚಾನ್ಸಸ್ ಇರುತ್ತೆ. ಈ 4ರಲ್ಲಿ ಯಾವುದಾದ್ರೂ 2 ಇದ್ದರೂ ಸಾಕಾಗ್ತದೆ. ಸೊ ನೀವು ಯಾವುದೇ ಒಂದು DNA, ಫಾರಿನ್ DNAನ ಈ ಪ್ಲಾಸ್ಮಿಡಿಗೆ ಲೈಗೇಟ್ ಮಾಡುವಾಗ ಯಾವುದಾದ್ರೂ ಒಂದು ರೆಸಿಸ್ಟೆಂಟ್ ಜೀನ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾವು ಇನ್ಸರ್ಷನಲ್ ಇನ್ಆಕ್ಟಿವೇಷನ್ ಅಂತ ಕರಿತೀವಿ. ಇದು ಹೋದರೆ ಮಾತ್ರ ನಮಗೆ ಗೊತ್ತಾಗುತ್ತೆ ಪ್ಲಾಸ್ಮಿಡು ಫಾರಿನ್ DNA ತೆಗೆದಿದೆ ಅಂತ. ಸೊ ಫಾರಿನ್ DNA ತಗೊಂಡಿದ್ದರೆ ಇದಕ್ಕೆ ನಾವು ರೀಕಾಂಬಿನೆಂಟ್ಸ್ ಅಂತ ಕರಿತೀವಿ. ಸೊ ಸೆಲೆಕ್ಷನ್ ಆಫ್ ರೀಕಾಂಬಿನೆಂಟ್ಸ್ಗೆ ನಮಗೆ ಬೇಕಾಗಿರೋದು ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಸ್ ಇನ್ ದಿ ಪ್ಲಾಸ್ಮಿಡ್. ಸೊ ಕ್ಲೋನಿಂಗ್ ವೆಕ್ಟರಲ್ಲಿ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇರಲೇಬೇಕು. ಕ್ವಶನ್ ನಂಬರ್ 24 ನೋಡೋಣ. ಅ ಸ್ಟೂಡೆಂಟ್ ವೈಲ್ ಎಕ್ಸ್ಟ್ರಾಕ್ಟಿಂಗ್ DNA ಫ್ರಮ್ ಆಸ್ಪರ್ಜಿಲಸ್ ಫಂಗಸ್ ರಿಕ್ವೈರ್ಸ್ ಡ್ಯಾಶ್ ಎನ್ಸೈಮ್ ಟು ಬ್ರೇಕ್ ಓಪನ್ ದ ಸೆಲ್ ವಾಲ್. ಸೊ ಇದು ಆಸ್ಪರ್ಜಿಲಸ್ ಅಂತ ಕೇಳಿದ್ದಾರೆ. ಆಸ್ಪರ್ಜಿಲಸ್ ಅಂದರೆ ಇದು ಫಂಜೈ. ಸೊ ಲೈಸೋಸೋಮ್ ಎನ್ಸೈಮ್ನ ಯೂಸ್ ಮಾಡ್ತಾರೆ, ಕೈಟಿನೇಸ್ ಎನ್ಸೈಮ್ ಯೂಸ್ ಮಾಡ್ತಾರೆ, ಸೆಲ್ಯುಲೇಸ್ ಯೂಸ್ ಮಾಡ್ತಾರೆ, ಪೆಕ್ಟಿನೇಸ್ ಯೂಸ್ ಮಾಡ್ತಾರೆ ಅಂತ ಕೇಳಿದ್ದಾರೆ. ನಮಗೆ ಗೊತ್ತಿರೋ ಹಾಗೆ ಫಂಗಸಲ್ಲಿ ಕೈಟಿನ್ ಇರುತ್ತೆ. ಕೈಟಿನ್ ಸೆಲ್ ವಾಲನ್ನು ಫಾರ್ಮ್ ಮಾಡುತ್ತೆ. ಸೊ ನಮಗೆ ಕೈಟಿನೇಸ್ ಎನ್ಸೈಮ್ ಬೇಕು, ಯಾಕಂದರೆ ಕೈಟಿನೇಸ್ ಎನ್ಸೈಮ್ ಕೈಟಿನನ್ನು ಡೈಜೆಸ್ಟ್ ಮಾಡುತ್ತೆ. ಸೊ ಸೆಲ್ ವಾಲ್ ಓಪನ್ ಆದರೆ ಆಟೋಮೆಟಿಕ್ಕಾಗಿ ನೀವು DNA ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ಆಪ್ಷನ್ ಬಿ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಈಗ ಆಪ್ಷನ್ ಎ ತಗೊಂಡ್ರೆ ಲೈಸೋಸೈಮ್ ಅಂತ ಹೇಳುವಂಥ ಎನ್ಸೈಮ್ ಬ್ಯಾಕ್ಟೀರಿಯಲ್ ಸೆಲ್ ವಾಲನ್ನು ಡೈಜೆಸ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಸೆಲ್ಯುಲೋಸ್ ಮತ್ತು ಪೆಕ್ಟಿನೇಸ್ ಏನಿದೆ ಅದು ಪ್ಲಾಂಟ್ ಸೆಲ್ ವಾಲನ್ನು ಡೈಜೆಸ್ಟ್ ಮಾಡಲಿಕ್ಕೆ ಯೂಸ್ ಮಾಡುವಂಥ ಎನ್ಸೈಮ್ಸ್. ನೋಟ್ ಮಾಡ್ಕೊಳ್ಳಿ, ಆಪ್ಷನ್ ಬಿ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ನಂಬರ್ 25 ನೋಡೋಣ. ಐಡೆಂಟಿಫೈ ದಿ DNA ಸೀಕ್ವೆನ್ಸ್ ವಿಚ್ ಕ್ಯಾನ್ ಬಿ ಕಟ್ ಯೂಸಿಂಗ್ EcoR1. EcoR1 ರಿಸ್ಟ್ರಿಕ್ಷನ್ ಎನ್ಸೈಮ್ಸ್. ಈ ರಿಸ್ಟ್ರಿಕ್ಷನ್ ಎನ್ಸೈಮ್ಸ್ ಏನು ಮಾಡುತ್ತೆ ಅಂದರೆ ಫಸ್ಟ್ DNA ಇನ್ಸ್ಪೆಕ್ಟ್ ಮಾಡುತ್ತೆ. ಅಂದರೆ ನೈಟ್ರೋಜನಸ್ ಬೇಸಸ್ DNA ಮೇಲೆ ಏನಿರುತ್ತೆ ಅದನ್ನು ಫಸ್ಟ್ ರೆಕಗ್ನೈಸ್ ಮಾಡಿ ನಂತರ ಅದನ್ನು ಕಟ್ ಮಾಡುತ್ತೆ. ಈ ಕಟ್ ಮಾಡಬೇಕಾದ್ರೆ DNA ಸೀಕ್ವೆನ್ಸಲ್ಲಿ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಇರಲೇಬೇಕು. ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂದರೆ ಫಾರ್ ಎಕ್ಸಾಂಪಲ್ GAATTC ಅಂತ ಹೇಳ್ತೀವಿ ಒಂದು ಕಡೆಯಿಂದ. ಇನ್ನೊಂದು ಕಡೆಯಿಂದ ಓದೋದಾದರೆ ಅದು
GAATTC ಆಗಿರಬೇಕು. ಇದಕ್ಕೆ ನಾವು ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ ಅಂತ ಕರಿತೀವಿ. ಸೊ ಯಾವತ್ತು ಈಕೋ R1 ರೆಕಗ್ನೈಸ್ ಮಾಡೋದು 5' DNA ಸೀಕ್ವೆನ್ಸನ್ನು, ಅಂದರೆ 5' ಟು GAATTC 3'. ಸೊ ಕಾಂಪ್ಲಿಮೆಂಟ್ರಿ ಆಪೋಸಿಟ್ ಇರಬೇಕು. 3' ಟು CTTAAG ಟು 5' ಆ ಥರ ಇರಬೇಕು. ಸೊ ನೆನ್ಪಿಟ್ಕೊಳ್ಳಿ, ಈಕೋ R1 ಯಾವತ್ತು ರೆಕಗ್ನೈಸ್ ಮಾಡೋದು 5' ಟು 3' GAATTC ಸೀಕ್ವೆನ್ಸನ್ನು. ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ. ನೀವೀಗ ಆಪ್ಷನ್ ಬಿನ ನೋಡ್ಬೋದು, ಇದು ಕನ್ಫ್ಯೂಸ್ ಮಾಡಲಿಕ್ಕೋಸ್ಕರನೇ ಕೊಟ್ಟಿದ್ದಾರೆ. 3' ಟು 5' ಕೊಟ್ಬಿಟ್ಟಿದ್ದಾರೆ. GAATTC ಇದೆ ಅದರಲ್ಲಿ ಸೀಕ್ವೆನ್ಸಲ್ಲಿ. ಸೊ ನೀವೇನು ಮಾಡಿಬಿಡ್ತೀರಿ, ಆಪ್ಷನ್ ಎ ಅಥವಾ ಬಿ ಯಾವುದಾದ್ರೂ ಇರ್ಬೋದು ಅಂತ ಹೇಳಿ ಆಪ್ಷನ್ ಬಿಗೆ ಹೋಗೋ ಚಾನ್ಸಸ್ ಇದೆ. ಸೊ ಕೇರ್ಫುಲ್ ಆಗಿರಿ. ಈಕೋ RI ಯಾವತ್ತು ಕನ್ಸಿಡರ್ ಮಾಡೋದು 5' ಟು 3' ಸೀಕ್ವೆನ್ಸನ್ನು. ಫಸ್ಟ್ ಸೀಕ್ವೆನ್ಸ್ ಯಾವತ್ತು 5' ಟು 3' ಆಗಿರಬೇಕು. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 26, ದ ಬ್ರೈನ್ ಕೆಪಾಸಿಟಿ ಆಫ್ ಹೋಮೋ ಹ್ಯಾಬಿಲಸ್. ಈ ಕ್ವಶನನ್ನು ಎವಲ್ಯೂಷನ್ ಚಾಪ್ಟರಿಂದ ತೆಗೆದಿದ್ದಾರೆ, ಪರ್ಟಿಕ್ಯುಲರ್ಲಿ ಹ್ಯೂಮನ್ ಎವಲ್ಯೂಷನ್ ಕಾನ್ಸೆಪ್ಟಿಂದ ಪಿಕ್ ಮಾಡಿದ್ದಾರೆ. ಸೊ ಇದು ಬಹಳ ಸಿಂಪಲ್ ಆದಂಥ ಕ್ವಶನ್. ಒಂದು ಕೋಡ್ ಕೊಡ್ತೀನಿ, ಅದನ್ನು ನೆನ್ಪಿಟ್ಕೊಳ್ಳಿ, ನಿಮ್ಮ ನೀಟ್ ಎಕ್ಸಾಮ್ಗೆ ಬಹಳ ಹೆಲ್ಪ್ ಆಗುತ್ತೆ. ಡ್ರಾಹೆನ್ಸ್, ಡಿ ಅಂದರೆ ಡ್ರಯೋಪೆಥಿಕಸ್, ಆರ್ ಅಂದರೆ ರಾಮಾಪೆಥಿಕಸ್, ಎ ಅಂದರೆ ಆಸ್ಟ್ರಲೋಪೆಥಿಕಸ್, ಹೆಚ್ ಅಂದರೆ ಹೋಮೋ ಹ್ಯಾಬಿಲಸ್ ಅಂದರೆ 4ನೇ ವರ್ಡ್ ಅಥವಾ ಲೆಟರ್, ಇ ಅಂದರೆ ಹೋಮೋ ಇರೆಕ್ಟನ್ಸ್, ಎನ್ ಅಂದರೆ ನಿಯಾಂಡರ್ತಾಲ್ ಮ್ಯಾನ್, ಎಸ್ ಅಂದರೆ ಹೋಮೋಸೇಪಿಯನ್ಸ್. ಸೊ ಡ್ರಾಹೆನ್ಸ್ ಅಂತ ಹೇಳುವಂತಹ ಒಂದು ಕೋಡನ್ನು ನೆನ್ಪಿಟ್ಕೊಳ್ಳಿ, ಅಂದರೆ ಆರ್ಡರ್, ಅದು ಹ್ಯೂಮನ್ ಎವಲ್ಯೂಷನ್ದು ಆರ್ಡರ್. ಸೊ ಡ್ರಯೋಪೆಥಿಕಸ್ ಫಸ್ಟ್ ಆಗಿರೋದು. ಸೊ ಇಲ್ಲಿ 4ನೇದು ಯಾವುದಿದೆ ಅಂತ ಹೇಳಿದ್ರೆ ಹೋಮೋ ಹ್ಯಾಬಿಲಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿಂದ ನಾವು ಒಂದು ಬ್ರೈನ್ ಕೆಪಾಸಿಟಿಯನ್ನು ನೋಡಬಹುದು. ಸೊ ಹೋಮೋ ಹ್ಯಾಬಿಲಸ್ದು ಬ್ರೈನ್ ಕೆಪಾಸಿಟಿ 650ರಿಂದ 800 ಕ್ರೇನಿಯಲ್ ಕೆಪಾಸಿಟಿ ಇದೆ. CC ಅಂದರೆ ಕ್ರೇನಿಯಲ್ ಕೆಪಾಸಿಟಿ. ಸೊ ವಿಲ್ ಗೋ ವಿತ್ ಆಪ್ಷನ್ ಎ. ಬಿಗೆ ಹೋದರೆ 1400 CC ಕೊಟ್ಟಿದ್ದಾರೆ, ಅದು ನಿಯಾಂಡರ್ತಾಲ್ ಹಾಗೂ ಹೋಮೋಸೇಪಿಯನ್ಸ್ಗೆ ಸೇರುತ್ತೆ. ಸೊ ನೀವು ಅದನ್ನು ನೆನ್ಪಿಟ್ಕೊಳ್ಳಿ. ನಿಯಾಂಡರ್ತಾಲ್ ಮ್ಯಾನ್ ಮತ್ತು ಹೋಮೋಸೇಪಿಯನ್ಸ್ ಹ್ಯಾವ್ 1400 CC ಕ್ರೇನಿಯಲ್ ಕೆಪಾಸಿಟಿ, ಬ್ರೈನ್ ಕೆಪಾಸಿಟಿ ನೆನ್ಪಿಟ್ಕೊಳ್ಳಿ. 1800 ಯಾವುದೇ ಹ್ಯೂಮನ್ಸಲ್ಲಿ ಇಲ್ಲ. 900 CC ತಗೊಂಡ್ರೆ ಹೋಮೋ ಇರೆಕ್ಟಸ್ 900 CC ಬ್ರೈನ್ ಕೆಪಾಸಿಟಿ ಇದೆ. ಸ್ವಲ್ಪ ನೋಡಿಟ್ಕೊಳ್ಳಿ. ಸೊ ಆಪ್ಷನ್ ಎ ಇಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. Question number 27. In Bougainvillea and Cucurbita, the axillary bud is modified into thorn and tendril respectively. This is an example of. ಈ ಕ್ವಶನನ್ನು ಎವಲ್ಯೂಷನ್ ಚಾಪ್ಟರಿಂದ ತೆಗೆದಿದ್ದಾರೆ. ಅದರಲ್ಲಿ 2 ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬರುತ್ತೆ. ಒಂದು ಡೈವರ್ಜೆಂಟ್ ಎವಲ್ಯೂಷನ್ ಹಾಗೂ ಕನ್ವರ್ಜೆಂಟ್ ಎವಲ್ಯೂಷನ್. ಡೈವರ್ಜೆಂಟ್ ಎವಲ್ಯೂಷನ್ಗೆ ನಾವು ಹೋಮೋಲಾಗಸ್ ಆರ್ಗನ್ಸ್ ಅಂತಲೂ ಕರಿತೀವಿ. ಅದೇ ಕನ್ವರ್ಜೆಂಟ್ ಎವಲ್ಯೂಷನ್ಗೆ ನಾವು ಆ್ಯನಾಲಾಗಸ್ ಆರ್ಗನ್ಸ್ ಅಂತಲೂ ಕರಿತೀವಿ. ಸೊ ಡೈವರ್ಜೆಂಟ್ ಎವಲ್ಯೂಷನ್ ಅಥವಾ ಹೋಮೋಲಾಗಸ್ ಆರ್ಗನ್ಸ್ಗೆ ಎಕ್ಸಾಂಪಲ್ ಬೋಗನ್ವಿಲ್ಲಾ ಮತ್ತು ಕುಕುರ್ಬಿಟಾದಲ್ಲಿರುವಂಥ ಥಾರ್ನ್ ಮತ್ತು ಟೆಂಡ್ರಿಲ್ ರೆಸ್ಪೆಕ್ಟಿವ್ಲಿ. ಇದನ್ನು ನೆನ್ಪಿಟ್ಕೊಳ್ಳಿ. ಅಂದರೆ ಬೋಗನ್ವಿಲ್ಲಾ ಮತ್ತು ಕುಕುರ್ಬಿಟಾದಲ್ಲಿ ನೀವು ಡಿಫ್ರೆಂಟ್ ಸ್ಟ್ರಕ್ಚರನ್ನು ನೋಡಬಹುದು, ಆದರೆ ಬಂದಿರೋದು ಯಾವುದರಿಂದ, ಆಕ್ಸಿಲರಿ ಬರ್ಡಿಂದ. ಸೊ ಆಕ್ಸಿಲರಿ ಬರ್ಡ್ ಕಾಮನ್ ಇದೆ ಬೋಗನ್ವಿಲ್ಲಾ ಹಾಗೂ ಕುಕುರ್ಬಿಟಾದಲ್ಲಿ. ಸೊ ಆದ್ದರಿಂದ ಅದು ಹೋಮೋಲಾಗಸ್ ಆರ್ಗನ್ಸ್ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಸ್ಟ್ರಕ್ಚರ್ ಈಸ್ ಸೇಮ್ ಬಟ್ ಫಂಕ್ಷನ್ ಈಸ್ ಡಿಫ್ರೆಂಟ್. ಅದು ಹೋಮೋಲಾಗಸ್ ಆರ್ಗನ್, ಅಂದರೆ ಅದು ಡೈವರ್ಜೆಂಟ್ ಎವಲ್ಯೂಷನ್. ಇದನ್ನು ನೆನ್ಪಿಟ್ಕೊಳ್ಳಿ. ಅದೇ ಅನಲಾಗಸ್ ಆರ್ಗನ್ಸ್ ಆಗಿದ್ದರೆ, ಅನಲಾಗಸಲ್ಲಿ ಏನಿದೆ ಅಂತ ಹೇಳಿದ್ರೆ ಸ್ಟ್ರಕ್ಚರ್ ಡಿಫ್ರೆಂಟ್ ಇರುತ್ತೆ, ಆದರೆ ಫಂಕ್ಷನ್ ಮಾತ್ರ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ ವಿಂಗ್ಸ್ ಆಫ್ ದಿ ಬಟರ್ಫ್ಲೈ ಅಥವಾ ವಿಂಗ್ಸ್ ಆಫ್ ದಿ ಬರ್ಡ್ಸ್. ಸೊ ನೀವು ವಿಂಗ್ಸ್ ನೋಡ್ಬೋದು, ವಿಂಗ್ಸ್ ಏನಿದೆ ಡಿಫ್ರೆಂಟ್ ಇದೆ, ಸ್ಟ್ರಕ್ಚರ್ ಡಿಫ್ರೆಂಟ್ ಇದೆ, ಆದರೆ ಫಂಕ್ಷನ್ ಒಂದೇ, ಫ್ಲೈ ಮಾಡಲಿಕ್ಕಿರುವಂಥದ್ದು. ಸೊ ಅನಲಾಗಸ್ ಆರ್ಗನ್ಸ್ ಆರ್ ಆಲ್ವೇಸ್ ದ ರಿಸಲ್ಟ್ ಆಫ್ ಕನ್ವರ್ಜೆಂಟ್ ಎವಲ್ಯೂಷನ್. ಸೊ ನೆನ್ಪಿಟ್ಕೊಳ್ಳಿ. ಇದು ನೆನ್ಪಿಟ್ಕೊಳ್ಳೋಕೆ ಒಂದು ಕೋಡ್ ಕೊಡ್ತೀನಿ. ನೀವು AC ರೂಮ್ನಲ್ಲಿ AC ಅನಲಾಗಸ್ ಕನ್ವರ್ಜೆಂಟ್, ಓಕೆ. AC ರೂಮ್ನಲ್ಲಿ HD TVಲಿ HD ಹೋಮೋಲಾಗಸ್ ಡೈವರ್ಜೆಂಟ್, HD TVಲಿ ಮೂವಿ ನೋಡ್ತಾ ಇದ್ದೀರಿ. ಸೊ ನೀವು AC ರೂಮ್ನಲ್ಲಿ HD TVಲಿ ಮೂವಿ ನೋಡ್ತಾ ಇದ್ದೀರಿ. ಸೊ ಸಿಂಪಲ್ ಇದೆ. ಸೊ ಬೋಗನ್ವಿಲ್ಲಾ ಕುಕುರ್ಬಿಟಾ ಯಾವತ್ತು ಹೋಮೋಲಾಗಸ್ ಆರ್ಗನ್ ಇರೋದ್ರಿಂದ ಅದು ಡೈವರ್ಜೆಂಟ್ ಎವಲ್ಯೂಷನ್ ಆಗಿರುತ್ತೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್. ಕ್ವಶನ್ ನಂಬರ್ 28. ಐಡೆಂಟಿಫೈ ದಿ ಇನ್ಕರೆಕ್ಟ್ ಸ್ಟೇಟ್ಮೆಂಟ್. ಓಕೆ, 4 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರಿಂದ ತೆಗೆದಿರುವಂಥ ಕ್ವಶನು. ನಿಮೋನಿಯಾ ಈಸ್ ಎ ಬ್ಯಾಕ್ಟೀರಿಯಲ್ ಡಿಸೀಸ್. ಹೌದು, ನಿಮೋನಿಯಾನ ಕಾಸ್ ಮಾಡುವಂಥ ಬ್ಯಾಕ್ಟೀರಿಯಾ ಯಾವುದಂದರೆ ಹೀಮೋಫೈಲಸ್ ಇನ್ಫ್ಲೂಯೆನ್ಸೆ ಅಥವಾ ಸ್ಟ್ರೆಪ್ಟೋಕಾಕಸ್ ನಿಮೋನಿಯಾ. ಸೊ ಇದು ಬ್ಯಾಕ್ಟೀರಿಯಾ, ಅದು ಕರೆಕ್ಟ್ ಸ್ಟೇಟ್ಮೆಂಟ್ ಇದೆ. ಆಪ್ಷನ್ ಬಿ, ರಿಂಗ್ ವರ್ಮ್ ಈಸ್ ಎ ಫಂಗಲ್ ಡಿಸೀಸ್. ಹೌದು, ರಿಂಗ್ ವರ್ಮ್ ಅಂತ ಹೇಳುವಂಥದ್ದು ಒಂದು ಫಂಗಸ್ಸಿಂದ ಬರುವಂಥ ಒಂದು ಡಿಸೀಸು. ಅದು ಟ್ರೈಕೋಫೈಟಾನ್ ಅಥವಾ ಮೈಕ್ರೋಫೈಟಾನಿಂದ ಕಾಸ್ ಆಗುತ್ತೆ. HIV ಈಸ್ ಟ್ರಾನ್ಸ್ಮಿಟೆಡ್ ಬೈ ಮಸ್ಕಿಟೋ ಬೈಟ್. ಇಲ್ಲ, HIV ಟ್ರಾನ್ಸ್ಮಿಟ್ ಆಗುವಂಥದ್ದು ಸೆಕ್ಷುವಲ್ ಕಾಂಟ್ಯಾಕ್ಟ್ ವಿತ್ ಇನ್ಫೆಕ್ಟೆಡ್ ಪರ್ಸನಿಂದ. HIV ಅನ್ನೋದು ಒಂದು ರೆಟ್ರೋ ವೈರಸ್ಗೆ ಸೇರಿದಂಥ ಒಂದು ವೈರಸ್. ಅದು ಟ್ರಾನ್ಸ್ಫರ್ ಆಗುವಂಥದ್ದು ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಮಾತ್ರ, ಅದು ಇನ್ಫೆಕ್ಟೆಡ್ ಪರ್ಸನ್ ಜೊತೆ ಸೆಕ್ಷುವಲ್ ಕಾಂಟ್ಯಾಕ್ಟ್ ಹೊಂದಿದ್ರೆ. ಸೊ ಆಪ್ಷನ್ ಸಿ ಈಸ್ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು HIV. ಡಿ ತಗೊಂಡ್ರೆ ಕ್ಯಾನ್ಸರ್ ಈಸ್ ಅ ನಾನ್ ಇನ್ಫೆಕ್ಷಿಯಸ್ ಡಿಸೀಸ್. ಹೌದು, ಕ್ಯಾನ್ಸರ್ನಂದರೆ ಸೆಲ್ನಲ್ಲಿ ಆದಂತಹ ಮ್ಯೂಟೇಷನಿಂದ ಸೆಲ್ ಡಿವಿಷನ್ ಒಂಥರ ಅನ್ಕಂಟ್ರೋಲ್ಡ್ ಆಗಿರುತ್ತೆ. ಸೊ ಮಾಸ್ ಆಫ್ ಸೆಲ್ಸ್ ವಿಲ್ ಬಿ ಫಾರ್ಮ್ಡ್. ಆ್ಯಸ್ ಎ ರಿಸಲ್ಟ್ ದ ಪರ್ಸನ್ ವಿಲ್ ಸಫರ್ ಫ್ರಮ್ ಕ್ಯಾನ್ಸರ್.
ಸೊ ಇದು ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಹರಡೋದಿಲ್ಲ. ಸೊ ಇಟ್ ಈಸ್ ನಾನ್ ಇನ್ಫೆಕ್ಷಸ್ ಡಿಸೀಸ್. ಆಪ್ಷನ್ ಡಿನೂ ಕರೆಕ್ಟ್ ಇದೆ. ಸೊ ಆಪ್ಷನ್ ಸಿ ಈಸ್ ಇನ್ಕರೆಕ್ಟ್ ಆ್ಯಂಡ್ ಇಟ್ ಈಸ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿ ಕ್ವಶನ್ ನಂಬರ್ 28. ಕ್ವಶನ್ ನಂಬರ್ 29 ನೋಡೋಣ. ಅ ಪರ್ಸನ್ ಶೋಸ್ ಸಿಂಪ್ಟಮ್ಸ್ ಲೈಕ್ ಸ್ನೀಸಿಂಗ್, ವಾಟರಿ ಐಸ್, ರನ್ನಿಂಗ್ ನೋಸ್ ಆ್ಯಂಡ್ ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆನ್ ಎಕ್ಸ್ಪೋಜರ್ ಟು ಸರ್ಟನ್ ಸಬ್ಸ್ಟೆನ್ಸಸ್ ಇನ್ ಏರ್. ವಿಚ್ ಟೈಪ್ ಆಫ್ ಆಂಟಿಬಾಡಿ ಈಸ್ ಪ್ರೊಡ್ಯೂಸ್ ಡ್ಯೂರಿಂಗ್ ಸಚ್ ಕಂಡೀಷನ್? ಈ ಕ್ವಶನ್ ಹ್ಯೂಮನ್ ಹೆಲ್ತ್ ಆ್ಯಂಡ್ ಡಿಸೀಸ್ ಚಾಪ್ಟರಿಂದ ತೆಗೆದಿದ್ದಾರೆ, ಪರ್ಟಿಕ್ಯುಲರ್ಲಿ ಅಲರ್ಜಿ ಕಾನ್ಸೆಪ್ಟಿಂದ ತೆಗೆದಿದ್ದಾರೆ. ಅಂದರೆ ಒಂದು ಪರ್ಸನ್ ಈ ಕೆಲವು ಸಿಂಪ್ಟಮ್ಸ್ಗಳನ್ನು ತೋರಿಸ್ತಾನೆ, ಏನಂದರೆ ಸ್ನೀಸಿಂಗ್ ಆಗಿರ್ಬೋದು, ವಾಟರಿ ಐಸ್ ಇರ್ಬೋದು, ರನ್ನಿಂಗ್ ನೋಸ್ ಇರ್ಬೋದು, ಡಿಫಿಕಲ್ಟಿ ಇನ್ ಬ್ರೀದಿಂಗ್ ಆನ್ ಎಕ್ಸ್ಪೋಜರ್ ಟು ಸರ್ಟನ್ ಸಬ್ಸ್ಟೆನ್ಸಸ್, ಅಂದರೆ ಪೋಲನ್ ಗ್ರೇನ್ಸ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು. ಸೊ ಈ ಕಂಡೀಷನ್ಸನ್ನು ನೋಡಿದರೆ ಆ ಪರ್ಟಿಕ್ಯುಲರ್ ಪರ್ಸನ್ ಅಲರ್ಜಿಯಿಂದ ಸಫರ್ ಆಗ್ತಾ ಇದ್ದಾನೆ ಅಂತ ಅರ್ಥ. ಸೊ ಅಲರ್ಜಿಗೆ ಕಾರಣವಾಗುವಂಥ ಆ್ಯಂಟಿಬಾಡಿ ಯಾವುದಂದರೆ IgE. ನೆನ್ಪಿಟ್ಕೊಳ್ಳಿ, IgE ಅಲರ್ಜಿಗೆ ಕಾರಣವಾಗುವಂಥ ಆ್ಯಂಟಿಬಾಡಿ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್. IgA ಈ ಪರ್ಟಿಕ್ಯುಲರ್ ಆ್ಯಂಟಿಬಾಡಿ ನಾವು ಕೊಲೆಸ್ಟ್ರಾಮಲ್ಲಿ ನೋಡ್ಬೋದು. ನೆನ್ಪಿಟ್ಕೊಳ್ಳಿ, ಕೊಲೆಸ್ಟ್ರಾಮಲ್ಲಿ ಇರುವಂತಹ, ಕೊಲೆಸ್ಟ್ರಾಮ್ ಅಂದರೆ ಮಿಲ್ಕ್ ಫಾರ್ಮ್ಡ್ ಆಫ್ಟರ್ ಪಾರ್ಚುರೇಷನ್. ಸೊ ಕೊಲೆಸ್ಟ್ರಾಮ್ ಕಂಟೇನ್ಸ್ IgA ಆ್ಯಂಟಿಬಾಡಿ. IgG ಅಂದರೆ ಇಟ್ ಈಸ್ ದಿ ಓನ್ಲಿ ಆ್ಯಂಟಿಬಾಡಿ ವಿಚ್ ಕ್ಯಾನ್ ಕ್ರಾಸ್ ಪ್ಲಾಸೆಂಟಾ. ನೆನ್ಪಿಟ್ಕೊಳ್ಳಿ, ಪ್ಲಾಸೆಂಟನ್ನು ಕ್ರಾಸ್ ಮಾಡುವಂಥ ಒಂದೇ ಒಂದು ಆ್ಯಂಟಿಬಾಡಿ ಅಂದರೆ IgG. IgM ಈಸ್ ದಿ ಲಾರ್ಜೆಸ್ಟ್ ಆ್ಯಂಟಿಬಾಡಿ. ಸೊ 5 ಆ್ಯಂಟಿಬಾಡೀಸಲ್ಲಿ ಲಾರ್ಜೆಸ್ಟ್ ಆ್ಯಂಟಿಬಾಡಿ ಯಾವುದಂದರೆ IgM. ಈ ಪಾಯಿಂಟ್ಗಳನ್ನ ನೋಟ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಕ್ವಶನ್ ಕೇಳ್ಬೋದು ಆ್ಯಂಟಿಬಾಡಿಗೆ ಸಂಬಂಧಪಟ್ಟಂಥ ಕ್ವಶನ್ಸು, ಬಟ್ ಈ ಕ್ವಶನ್ಗೆ ಆಪ್ಷನ್ ಎ ಕರೆಕ್ಟ್ ಇದೆ. ಕ್ವಶನ್ ನಂಬರ್ 30. ಅ ಮ್ಯಾನ್ ವಾಸ್ ಸಫರಿಂಗ್ ಫ್ರಮ್ ಮೆಂಟಲ್ ಇಲ್ನೆಸ್ ಲೈಕ್ ಡಿಪ್ರೆಷನ್ ಆ್ಯಂಡ್ ಇನ್ಸೋಮ್ನಿಯಾ. ಇನ್ಸೋಮ್ನಿಯಾ ಅಂದರೆ ನಿದ್ರಾಹೀನತೆ. ಐಡೆಂಟಿಫೈ ದಿ ಡ್ರಗ್ ವಿಚ್ ಈಸ್ ನಾರ್ಮಲಿ ಯೂಸ್ಡ್ ಆ್ಯಸ್ ಮೆಡಿಸಿನ್ ಇನ್ ಸಚ್ ಕೇಸಸ್. ಸೊ ಈ ಕಂಡೀಷನಲ್ಲಿ ಯೂಸ್ ಮಾಡುವಂಥ ಮೆಡಿಸಿನ್ ಯಾವುದು? ಆಪ್ಷನ್ ಎ LSD, ಲೈಸರ್ಜಿಕ್ ಆ್ಯಸಿಡ್ ಡೈಇಥೈಲ್ ಅಮೈಡ್ಸ್ ಅಂತ ಕೆಮಿಕಲನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ ಅಂದರೆ ಒಂದು ಫಂಗಸ್ಸಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಆ ಫಂಗಸ್ ಹೆಸರು ಎರ್ಗೋಟ್ ಫಂಗೈ. ಅದರ ಸೈಂಟಿಫಿಕ್ ನೇಮ್ ಕ್ಲಾವಿಸೆಪ್ಸ್ ಪರ್ಪುವೇರಾ. ನೀವು ಇದನ್ನು ಬಹಳ ಚೆನ್ನಾಗಿ ನೆನ್ಪಿಟ್ಕೋಬೇಕು. ಈ ಟೈಪ್ ಆಫ್ ಕಾನ್ಸೆಪ್ಟಿಂದ ಯಾವುದೇ ರೀತಿಯಾದಂಥ ಇಂಡೈರೆಕ್ಟ್ ಕ್ವಶನ್ಸನ್ನು ಕೇಳುವ ಚಾನ್ಸಸ್ ಬಹಳ ಹೆಚ್ಚಿದೆ. ಸೊ ಕ್ಲಾವಿಸೆಪ್ಸ್ ಪರ್ಪುವೇರಾಗೆ ಎರ್ಗೋಟ್ ಫಂಗೈ ಅಂತಲೂ ಕರೀತಾರೆ. ಇದರಿಂದ LSDಯನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಇನ್ನು ಆಪ್ಷನ್ ಬಿ ತಗೊಳ್ಳೋದಾದರೆ ಹೆರಾಯಿನ್ ಅಂತ ಹೇಳಿದ್ರೆ ಸ್ಮ್ಯಾಕನ್ನು ಹೇಗೆ ಉತ್ಪತ್ತಿ ಮಾಡ್ತಾರೆ ಅಂದರೆ ಡೈಅಸೆಟಲೈಸೇಷನ್ ಆಫ್ ದಿ ಮಾರ್ಫೈನ್. ಸೊ ಇದಕ್ಕೆ ನಾವು ಡೈಅಸೆಟೈಲ್ ಮಾರ್ಫೈನ್ ಅಂತ ಕರಿತೀವಿ. ಸೊ ಮಾರ್ಫೈನ್ ತಗೊಂಡ್ರೆ ಆಪ್ಷನ್ ಸಿಯಲ್ಲಿ ಏನು ಕೊಟ್ಟಿದ್ದಾರೆ, ಇದೊಂದು ಒಳ್ಳೆಯ ಸೆಡೇಟಿವ್ ಮತ್ತು ಪೇನ್ ಕಿಲ್ಲರ್. ನೆನ್ಪಿಟ್ಕೊಳ್ಳಿ. ಸೊ ಈ ಕೆಮಿಕಲನ್ನು ನಾವು ಸೆಡೇಟಿವ್ ಹಾಗೂ ಪೇನ್ ಕಿಲ್ಲರ್ ಆಗಿ ಯೂಸ್ ಮಾಡಬಹುದು. ಸೊ ಹೆರಾಯಿನನ್ನು ಉತ್ಪತ್ತಿ ಮಾಡುವಂಥ ಪ್ಲ್ಯಾಂಟ್ ಯಾವುದಂದರೆ ಪಾಪವರ್ ಸೋಮ್ನಿಫರಮ್. ಇದನ್ನು ನಾವು ಪಾಪಿ ಪ್ಲ್ಯಾಂಟ್ ಅಂತಲೂ ಕರಿತೀವಿ. ಸೊ ನೆನ್ಪಿಟ್ಕೊಳ್ಳಿ, ಪಾಪವರ್ ಸೋಮ್ನಿಫರಮ್ ಎನ್ನುವಂಥ ಪ್ಲ್ಯಾಂಟಿಂದ ಹೆರಾಯಿನನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ನಿಕೋಟಿನನ್ನು ಟೊಬ್ಯಾಕೊ ಪ್ಲ್ಯಾಂಟಿಂದ ಉತ್ಪತ್ತಿ ಮಾಡ್ತಾರೆ. ಸೊ ಆಪ್ಷನ್ ಎ ಈಸ್ ಕರೆಕ್ಟ್ ಫಾರ್ ದಿಸ್ ಕ್ವಶನ್.